BA ಎರಡನೇ ಸೆಮ್ಮಿನ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೇನೆ. ಇಂದಿನ ದಿನಮಾನಗಳಲ್ಲಿ ಅನಿವಾರ್ಯ ಕಾರಣದಿಂದಾಗಿ ಆನ್ಲೈನ್ ಶಿಕ್ಷಣವನ್ನು ಆರಂಭಿಸಬೇಕಾಗಿರುವುದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಅದರ ಜೊತೆಗೆ ಓದಿನ ಕಡೆಗೂ ಗಮನ ಕೊಡಬೇಕು ಹಾಗೂ ಜೀವನದ ಕಡೆಗೂ ಗಮನ ಕೊಡಬೇಕು. ನೀತಿ ನಿಯಮಗಳನ್ನು ಪಾಲಿಸುತ್ತಾ ನಾವು ಈ ವರ್ಷ ಓದಬೇಕಾಗಿರ್ತಕ್ಕಂಥ ಪಠ್ಯಕ್ರಮದ ಕುರಿತು ಚಿಂತನೆ ಮಾಡೋಣ. ಸೊ ಈಗಾಗಲೇ ನೀವು ಗಮನಿಸಿರುವಂತೆ ಈ ಮೊದಲು ಪ್ರಾಚೀನ ಭಾರತ ಇತಿಹಾಸದ ಒಂದು ಭಾಗವನ್ನು ಅಭ್ಯಾಸ ಮಾಡಿದ್ದೀರಿ. ಅಂದರೆ ಕ್ರಿಸ್ತ ಪೂರ್ವದಿಂದ ಕ್ರಿಸ್ತಶಕ 2ನೇ ಶತಮಾನದವರೆಗೆ. ಮುಂದಿನ ಭಾಗವಾಗಿ ನಾವು ಈ ಅವಧಿಯಲ್ಲಿ ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ಅಧ್ಯಯನ ಮಾಡ್ತೀವಿ. ಸೊ ವಿಶ್ವವಿದ್ಯಾಲಯದ CBCS ಪಠ್ಯಕ್ರಮಕ್ಕನುಗುಣವಾಗಿ 2ನೇ ಸೆಮ್ಮಿನ ವಿದ್ಯಾರ್ಥಿಗಳು ಓದಬೇಕಾಗಿರ್ತಕ್ಕಂಥ ವಿಷಯ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ. ಅದು ಮೇನ್ ಟೈಟಲ್, ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ. ಇದರಲ್ಲಿ ಸಿಲೆಬಸ್ಗೆ ನಾವು ಕರೆದು DSC 1B, ಹಿಸ್ಟ್ರಿ ಆಫ್ ಇಂಡಿಯಾ ಫ್ರಮ್ ಗುಪ್ತಾ ಟು 1206 AD. ಗುಪ್ತರ ಕಾಲದಿಂದ 1206ರವರೆಗಿನ ಕಾಲಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುತ್ತೇವೆ. ಸರಿ, ಹಾಗಾದರೆ ಒಟ್ಟು 5 ಘಟಕಗಳಿದ್ದಾವೆ ಅಥವಾ ಯೂನಿಟ್ ಅಂತ ನಾವು ಕರಿತೀವಿ. ಆ 5 ಯೂನಿಟ್ನಲ್ಲಿ ಯಾವ್ಯಾವ ಟಾಪಿಕ್ ಬರ್ತವೆ ಹಾಗೂ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕಾಗಿದೆ ಅದೆಲ್ಲವನ್ನು ನಾವಿಲ್ಲಿ ಗಮನಿಸೋಣ. ಅದರಲ್ಲಿ ಘಟಕ 1 ಎಸ್ಟಾಬ್ಲಿಷ್ಮೆಂಟ್ ಆಫ್ ಎಂಪೈರ್ ಆ್ಯಂಡ್ ಕಿಂಗ್ಡಮ್ಸ್. ಒಂದು ಈ ಕಾಲಘಟ್ಟದಲ್ಲಿ ಸಾಮ್ರಾಜ್ಯಗಳ, ರಾಜಧಾನಿಗಳ, ರಾಜರುಗಳ ಸಾಮ್ರಾಜ್ಯ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ಅಧ್ಯಯನ ಮಾಡ್ತೀವಿ ಸುಮಾರು 20 ತಾಸುಗಳ ಅವಧಿಯವರೆಗೆ. ಅದರಲ್ಲಿ ರೀಕನ್ಸ್ಟ್ರಕ್ಷನ್ ದ ಹಿಸ್ಟರಿ ಆಫ್ ಏನ್ಷಿಯಂಟ್ ಇಂಡಿಯಾ, ಇಂಟರ್ಪ್ರಿಟೇಷನ್ ಆಫ್ ಸೋರ್ಸಸ್, ಆರ್ಕಿಯಾಲಜಿಕಲ್ ಆ್ಯಂಡ್ ಲಿಟರರಿ ಅಂತ ನಾವು ಕರಿತೀವಿ ಅಂತ. ಸೊ ನಾವು ಭಾರತದ ಇತಿಹಾಸದ ಯಾವುದೇ ಹಂತವನ್ನು ಅಧ್ಯಯನ ಮಾಡಬೇಕಾದಾಗ ಸಹಿತ ಇತಿಹಾಸಕಾರಿ ಆ ಕಾಲಘಟ್ಟಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ಯಾವುದನ್ನು ಆಧಾರವಾಗಿಟ್ಟುಕೊಂಡು ರಚನೆ ಮಾಡಿದ್ದಾನೆ ಅನ್ನೋದನ್ನು ಅಭ್ಯಾಸ ಮಾಡ್ತೀವಿ. ಸೊ ಅದನ್ನೇ ನಾವು ಇತಿಹಾಸ ರಚನೆಗೆ ಸಹಾಯಕಾರಿಯಾಗಿರುವಂಥ ಆಧಾರಗಳನ್ನು ಮೂಲಾಧಾರ ಅಂತ ಕರಿತೀವಿ. ಸೊ ಈಗಾಗಲೇ ನಾವು ಮೂಲಾಧಾರ ಕುರಿತು ಓದಿದ್ದೇವೆ. ಅದರ ಮುಂದುವರಿದ ಭಾಗ ಅಂದ್ರೆ ಈ 2ನೇ ಸೆಮ್ಮಿನ ಅವಧಿಯಲ್ಲಿ ಓದತಕ್ಕಂಥ ವಿಷಯದ ಮೂಲಾಧಾರಗಳು, ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನ ಇತಿಹಾಸಕಾರ ಹೆಂಗೆ ಅರ್ಥೈಸಿದ್ದಾರೆ. ಸೊ ಅದನ್ನೇ ಹೇಳ್ತಾರೆ ರೀಕನ್ಸ್ಟ್ರಕ್ಷನ್, ಪುನರ್ರಚನೆಗಾಗಿ ಅಥವಾ ಏನ್ಷಿಯಂಟ್ ಇಂಡಿಯನ್ ಹಿಸ್ಟರಿ, ಪ್ರಾಚೀನ ಭಾರತದ ಇತಿಹಾಸವನ್ನ. ಇಂಟರ್ಪ್ರಿಟೇಷನ್ ಆಫ್ ಸೋರ್ಸಸ್, ಈ ಆಧಾರಗಳನ್ನು ಇಟ್ಟುಕೊಂಡು ಹೆಂಗೆ ಅರ್ಥೈಸ್ತಾನೆ, ಹೆಂಗೆ ಇಂಟರ್ಪ್ರಿಟೇಟ್ ಮಾಡ್ತಾನೆ. ಆಧಾರಗಳಲ್ಲಿ ಆರ್ಕಿಯಾಲಜಿಕಲ್, ಪುರಾತತ್ವ ಶಾಸ್ತ್ರ ಮೂಲಾಧಾರ ಕರಿತೀವಿ ಹಾಗೂ ಸಾಹಿತ್ಯಿಕ ಮೂಲಾಧಾರ ಅಂತ ಕರಿತೀವಿ. ಸೊ 2 ಮೂಲಾಧಾರಗಳ ಮೂಲಕ ಪ್ರಾಚೀನ ಭಾರತದ ಈ ಕಾಲಘಟ್ಟದ ಇತಿಹಾಸವನ್ನ ಅಧ್ಯಯನ ಮಾಡಬೇಕಂದ್ರೆ ಇದೊಂದು ಸುದೀರ್ಘವಾಗಿರ್ತಕ್ಕಂಥ, ಬಹುದೊಡ್ಡದಾಗಿರ್ತಕ್ಕಂಥ ಚಾಪ್ಟರು. ಆದರೆ ನಾವು ಸಂಕ್ಷಿಪ್ತವಾಗಿ ಒಂದು ವಿಷಯವನ್ನ ಅಲ್ಲಿ ಹೆಂಗೆ ಇತಿಹಾಸಕಾರ ಸಪೋರ್ಟ್ ಆಗಿ ತಗೋತಾನೆ, ಹೆಂಗೆ ಅರ್ಥೈಸ್ತಾನೆ, ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನು ನಾವಿಲ್ಲಿ ಗಮನಿಸ್ತೀವಿ ಅಂತ. ಬೀದಲಿ ದಿ ಗುಪ್ತಾ ಎಂಪೈರ್, ಗುಪ್ತ ಸಾಮ್ರಾಜ್ಯ, ಬ್ರೀಫ್ ಪೊಲಿಟಿಕಲ್ ಹಿಸ್ಟರಿ, ಸಂಕ್ಷಿಪ್ತವಾಗಿರ್ತಕ್ಕಂಥ ರಾಜಕೀಯ ಇತಿಹಾಸ. ಯಾಕಂದ್ರೆ ಪೂರ್ಣ ಓದಕ್ಕೆ ಸಮಯ ಇರಲ್ಲ ಅಂತ. ಅದರಲ್ಲಿ ಹೆಚ್ಚಿಗೆ ಗಮನ ಕೊಡಬೇಕಾಗಿದ್ದು ಸಮುದ್ರಗುಪ್ತ. ಸಮುದ್ರಗುಪ್ತನ ಬಗ್ಗೆ ಹೆಚ್ಚಿಗೆ ಪ್ರಾಧಾನ್ಯತೆ ಇದೆ. ಧಾರ್ಮಿಕ ಕೊಡುಗೆಗಳು, ಗ್ರೋತ್ ಆಫ್ ಲಿಟರೇಚರ್, ಸಾಹಿತ್ಯಿಕ ಬೆಳವಣಿಗೆ, ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ, ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ, ರಿಯಾಲಿಟಿ ಆಫ್ ದಿ ಗೋಲ್ಡನ್ ಏಜ್, ಸುವರ್ಣ ಯುಗದ ಕುರಿತಾಗಿರ್ತಕ್ಕಂಥ ಚಿತ್ರಣವನ್ನು ನಾವಿಲ್ಲಿ ಗಮನಿಸ್ತೀವಿ. ಅಂದ್ರೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಸಮುದ್ರಗುಪ್ತನ ಸೈನಿಕ ಸಾಧನೆಗಳನ್ನ ನೋಡ್ತೀವಿ, ಆತನ ಧಾರ್ಮಿಕ ವಿಷಯವನ್ನು ಗಮನಿಸ್ತೀವಿ, ಹಾಗೆ ಸಾಹಿತ್ಯದ ಬೆಳವಣಿಗೆ. ಸೊ ಪ್ರಾಚೀನ ಭಾರತದಲ್ಲಿ ಸಾಹಿತ್ಯಿಕ ಬೆಳವಣಿಗೆಯ ಪ್ರಮುಖ ಕಾಲಘಟ್ಟ ಅಂತ ಕರಿತೀವಿ ನಾವು.
ಆ ಹಿನ್ನೆಲೆಯಲ್ಲಿ ಗಮನಿಸ್ತೀವಿ ಅಂತ. ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಜಾಗತಿಕ ದೃಷ್ಟಿಕೋನದಿಂದಲೇ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಾಧನೆಯನ್ನ ಸಾಧಿಸಿದ ಕಾಲಘಟ್ಟ ಈ ಗುಪ್ತರ ಕಾಲದ್ದು ಭಾರತದ ಇತಿಹಾಸದಲ್ಲಿ. ಆದ್ರೆ ಇದನ್ನ ಜಗತ್ತಿಗೆ ಪರಿಚಯ ಮಾಡಿಕೊಳ್ಳಲು ನಾವು ಹಿಂದೆ ಬಿದ್ದಿರೋದ್ರಿಂದ ನಮ್ಮ ದೇಶ ಹಿಂದೆ ಉಳಿತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಇದೆಲ್ಲವೂ ಜಾಗತಿಕವಾಗಿ ಗೊತ್ತಿರೋದಕ್ಕಿಂತ ಮುಂಚಿತವಾಗಿ ಭಾರತಕ್ಕೆ ಗೊತ್ತಿತ್ತು ಅಂತಕ್ಕಂಥ ಅನೇಕ ವಿಷಯಗಳನ್ನ ನಾವಲ್ಲಿ ಗಮನಿಸ್ತೀವಿ. ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಕೋನದ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾಲಘಟ್ಟ ಇದು. ಯಾಕಂತಂದ್ರೆ ಹಿಂದೂ ದೇವಾಲಯಗಳ ನಿರ್ಮಾಣದ ಆರಂಭದ ಹಂತ ಅಂತ ಕರಿತೀವಿ. ಬೇಸ್ಮೆಂಟ್ ಹಾಕಿಕೊಟ್ಟವರೇ ಗುಪ್ತರು ದೇವಾಲಯ ನಿರ್ಮಾಣಕ್ಕೆ. ಹಾಗೆ ದೇವಾಲಯದ ಮೇಲೆ ಶಿಖರವನ್ನ ನಿರ್ಮಾಣ ಮಾಡತಕ್ಕಂಥ ಕಲೆಯನ್ನ ಹಾಕಿಕೊಟ್ಟವರೇ ಗುಪ್ತರು. ಸೊ ಇವತ್ತೇನು ಪರಂಪರೆ ದೇವಾಲಯ ಬೆಳೆ ಬಂದಿದೆಯಲ್ಲ, ಆ ದೇವಾಲಯ ಬೆಳೆ ಬಂದ ಪರಂಪರೆಗೆ ಗುಪ್ತರೇ ಪ್ರಮುಖವಾಗಿರ್ತಕ್ಕಂಥ ಆಧಾರ ಸ್ತಂಭ ಆ ಕಾಲಕ್ಕಾಗಿ. ಹಾಗೆ ಈ ಕಾಲದಲ್ಲಿ ಸಮೃದ್ಧವಾಗಿ ಅಭಿವೃದ್ಧಿ ಆಗುತ್ತೆ. ಅದನ್ನ ಸುವರ್ಣ ಯುಗ ಅಥವಾ ಬಂಗಾರದ ಯುಗ ಅಂತ ಕರಿತೀವಿ. ಸೊ ಅದನ್ನ ರಿಯಾಲಿಟಿಗೆ ಹೌದಾ ಅಂತ ನಾವು ಪ್ರತಿಯೊಂದನ್ನು ಚೆಕ್ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ಕಾಲಘಟ್ಟ. ಯಾವ ಕಾರಣಕ್ಕಾಗಿ? ಬಹುಶಃ ಸಾಮ್ರಾಜ್ಯದ ವಿಸ್ತರಣೆ ದೃಷ್ಟಿಕೊಂಡ ವಿಶಾಲವಾಗಿ ಸಾಮ್ರಾಜ್ಯ ನಿರ್ಮಾಣ ಆಗಿದೆ, ನೋಡೋ ಒಪ್ಕೊಳ್ಳೇಬೇಕಾಗುತ್ತೆ. ಸಾಹಿತ್ಯ ದೃಷ್ಟಿಕೊಂಡ ಇವತ್ತಿಗೂ ಸಾಹಿತ್ಯ ಜೀವಂತವಾಗಿರೋದಾದ್ರೆ ಒಪ್ಕೋಬೇಕಾಗುತ್ತೆ. ವಾಸ್ತುಶಿಲ್ಪದ ದೃಷ್ಟಿಕೊಂಡ ಹಾಗೆ ಸಾಮಾಜಿಕ, ಧಾರ್ಮಿಕ, ವೈಜ್ಞಾನಿಕ ಎಲ್ಲ ದೃಷ್ಟಿಕೊಂಡ ನಾವು ಗಮನಿಸಿದಾಗ ನಿಜವಾಗಿಯೂ ಗುಪ್ತರ ಕಾಲವನ್ನ ಸಮೃದ್ಧಿ ಯುಗ ಎಂದು ಪರಿಗಣಿಸಬೇಕಾಗುತ್ತದೆ. ಸೊ ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಯನ್ನ ನಾವು ಈ ಗುಪ್ತರ ಕಾಲದ ಹಂತದಲ್ಲಿ ಗಮನಿಸ್ತೀವಿ. ಹಾಗೆ ಸಿದಲ್ಲಿ ವರ್ಧನ ಎಂಪೈರ್ ನಾವು ಹರ್ಷವರ್ಧನ ಕರಿತೀವಿ. ಆ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ, ಅದರಲ್ಲಿ ಅಚೀವ್ಮೆಂಟ್ಸ್ ಆಫ್ ದಿ ಹರ್ಷವರ್ಧನ, ಹರ್ಷವರ್ಧನನ ಸಾಧನೆಗಳು, ಅದರಲ್ಲಿ ಅಡ್ಮಿನಿಸ್ಟ್ರೇಷನ್, ಸ್ಪ್ರೆಡ್ ಆಫ್ ಬುದ್ಧಿಸಂ, ಬೌದ್ಧ ಧರ್ಮದ ಬೆಳವಣಿಗೆಯಾಗಿ ಹರ್ಷವರ್ಧನ್ ಮಾಡಿರ್ತಕ್ಕಂಥ ಸಾಧನೆ, ಹಾಗೆ ಆಡಳಿತಾತ್ಮಕವಾಗಿ ಹರ್ಷನ ಸಾಧನೆ ಹಾಗೂ ಸೈನಿಕ ಸಾಧನೆ ದೃಷ್ಟಿಕೋನದ ಹರ್ಷನ ಸಾಧನೆ. ಸೊ ಹರ್ಷವರ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಧನೆಗಳನ್ನ ನಾವು ಈ ಹಂತದಲ್ಲಿ ಗಮನಿಸ್ತೀವಿ ಅಂತ. ಹಾಗೆ ಘಟಕ 2 ಕನ್ಸಾಲಿಡೇಷನ್ ಆಫ್ ಎಂಪೈರ್ ಇನ್ ಡೆಕ್ಕನ್, ದಕ್ಷಿಣ ಭಾರತದ ರಾಜಕೀಯ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿವರಣೆಯನ್ನ ಗಮನಿಸ್ತೀವಿ. ಸಂಕ್ಷಿಪ್ತವಾಗಿ ಇಲ್ಲಿ ಸಹಿತ ಪೂರ್ತಿ ಹೇಳಲ್ಲ, ಸುಮಾರು 20 ತಾಸುಗಳ ಅವಧಿಯಲ್ಲಿ. ಹಾಗಾದ್ರೆ ಈ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ಯಾವ ವಿಷಯವನ್ನ ನಾವಿಲ್ಲಿ ಗಮನಿಸ್ತೀವಿ? ಎ, ಚಾಲುಕ್ಯ ಆಫ್ ಬಾದಾಮಿ, ಬಾದಾಮಿಯ ಚಾಲುಕ್ಯರು, ಇಟ್ಸ್ ಫೌಂಡೇಶನ್, ಯಾರು ಇದನ್ನ ಸ್ಥಾಪನೆ ಮಾಡಿದ್ರು ಅದನ್ನೇ ಪುಲಕೇಶಿ ಫಸ್ಟ್ ಅಂತ ಕರಿತೀವಿ ನಾವು. ಹಾಗೆ ಪುಲಕೇಶಿ ಸೆಕೆಂಡ್ ಅವನು ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆ ಅಂದ್ರೆ ಸೈನಿಕ ಸಾಧನೆ, ಆಡಳಿತಾತ್ಮಕ ಸಾಧನೆ ಇದೆ. ಅದರ ನಂತರದಲ್ಲಿ ಮಳಕೀಟದ ರಾಷ್ಟ್ರಕೂಟರು ಅಥವಾ ಮಾನ್ಯಕೀಟದ ರಾಷ್ಟ್ರಕೂಟರು, ಇದರಲ್ಲಿ ಧ್ರುವನ ಬಗ್ಗೆ, ಮೂರನೆಯ ಗೋವಿಂದನ ಬಗ್ಗೆ, ಅಮೋಘರ್ಷ ನೃಪತುಂಗನ ಬಗ್ಗೆ ಮತ್ತು ಮೂರನೆಯ ಕೃಷ್ಣರ ಬಗ್ಗೆ, ಈ ರಾಜರುಗಳ ಬಗ್ಗೆ ಸಾಧನೆಗಳನ್ನ ಗಮನಿಸುತ್ತೇವೆ. ಹಾಗೆ ಬೀದಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂಡ್ ಲಿಟರೇಚರ್ ಅಂಡರ್ ಚಾಲುಕ್ಯ ಆಫ್ ಬಾದಾಮಿ ಅಂಡ್ ರಾಷ್ಟ್ರಕೂಟ, ಬಾದಾಮಿ ಚಾಲುಕ್ಯರ ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿನ ಆಡಳಿತ ಮತ್ತು ಸಾಹಿತ್ಯದ ಕೊಡುಗೆಗಳು ಅಥವಾ ಸಾಹಿತ್ಯದ ಬೆಳವಣಿಗೆಗಳು ಅಥವಾ ಸಾಹಿತ್ಯದ ಸ್ಥಿತಿಗತಿ, ಆ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿತ್ತು ಅಂತಕ್ಕಂಥ ವಿವರಣೆಯನ್ನ ನಾವಿಲ್ಲಿ ಗಮನಿಸ್ತೇವೆ ಅಂತ. ಹಾಗೆ ಸಿದಲ್ಲಿ ಗ್ರೋತ್ ಆಫ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಚಾಲುಕ್ಯ ಆಫ್ ಬಾದಾಮಿ ಅಂಡ್ ರಾಷ್ಟ್ರಕೂಟರು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಮತ್ತು ರಾಷ್ಟ್ರಕೂಟರ ಕೊಡುಗೆಗಳು ಅಥವಾ ಬೆಳೆದು ಬಂದ ಬಗೆ ಅಥವಾ ಆ ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕಟ್ಟಡಗಳು ನಿರ್ಮಾಣವಾಗಿವೆ, ಆ ನಿರ್ಮಾಣದ ಹಂತದ ಮೂಲಕ ಆ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಸ್ತುಶಿಲ್ಪದ, ಕಲಾದ, ಸಾಮಾಜಿಕದ, ಸಾಂಸ್ಕೃತಿಕ ಎಲ್ಲ ಮಜಲುಗಳನ್ನ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಅದು ಬೆಳೆದು ಬಂದ ಬಗೆಯನ್ನು ನಾವಿಲ್ಲಿ ಗಮನಿಸ್ತೇವೆ ಸಿದಲ್ಲಿ ಅಂತ. ಹಾಗೆ ಘಟಕ 3 ಅರ್ಲಿ ಎಂಪೈರ್ಸ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಜಕೀಯ ಇತಿಹಾಸ ಅಥವಾ ರಾಜಮನೆತನಗಳು, ಈ ಮೊದಲು ನೋಡಿದ್ದೇವೆ. ಸೊ ಅದರಲ್ಲಿ ಮತ್ತೊಂದು ಭಾಗ, ಅದು ಸುಮಾರು 20 ತಾಸುಗಳ ಅವಧಿ. ಸೊ ಈ 20 ತಾಸುಗಳ ಅವಧಿಯಲ್ಲಿ ನಾವು ಏನೇನು ನೋಡ್ತೀವಿ? ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಪಲ್ಲವರು ಮತ್ತು ಚೋಳರು, ಬಾದಾಮಿ ಚಾಲುಕ್ಯರ ಕೆಳಭಾಗದಲ್ಲಿರ್ತಕ್ಕಂಥ ರಾಜಕೀಯ ಇತಿಹಾಸ ಅಂತ ನಾವು ಕರಿತೀವಿ. ಈ ಕಾಲಘಟ್ಟದಲ್ಲಿ ಇವರ ಆಡಳಿತದಿಂದ ಆಗಿರ್ತಕ್ಕಂಥ ಬದಲಾವಣೆಗಳೇನು? ಅದರಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಘಟನೆ ಮಾಡ್ತೀವಿ ಇಲ್ಲಿ, ಸಂಗಮ್ ಯುಗ, ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯದ ಬೆಳವಣಿಗೆ ಹಂತ ಅಂತ ಕರಿತೀವಿ ನಾವು.
ಕ್ರಿಸ್ತಕ 2ನೇ ಶತಮಾನದ ನಂತರದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಸಂಗಮ್ ಏಜ್, ಸಂಗಮ್ ಲಿಟರೇಚರ್ ಅಂತ ಕರೀತೀವಿ. ಸೊ ಸಂಗಮ್ ಕಾಲಘಟ್ಟದಲ್ಲಿನ ಸಾಹಿತ್ಯ, ಸಮಾಜ ಮತ್ತು ಸಂಸ್ಕೃತಿಗಳ ಕುರಿತಾಗಿರ್ತಕ್ಕಂಥ ವಿವರಣೆಯನ್ನ ನಾವಿಲ್ಲಿ ಗಮನಿಸ್ತೀವಿ. ಪರ್ಟಿಕ್ಯುಲರ್ ಈ ಕಾಲಘಟ್ಟದಲ್ಲಿ ಸಾಹಿತ್ಯವನ್ನ ಆಧಾರವಾಗಿಟ್ಟುಕೊಂಡೇ ಇದೆಲ್ಲವನ್ನ ಸ್ಟಡಿ ಮಾಡ್ಲಿಕ್ಕೆ ಅವಕಾಶವಾಗಿರುವಂಥದ್ದು. ಹಾಗೆ ಜೊತೆಗೆ ದಿ ಪಲ್ಲವಾಸ್, ಪಲ್ಲವರು. ಆ ಪಲ್ಲವರಲ್ಲಿ 1ನೆಯ ಮಹೇಂದ್ರ ವರ್ಮ ಹಾಗೂ 1ನೆಯ ನರಸಿಂಹ ವರ್ಮ, ಇವರಿಬ್ಬರು 2ನೇ ಪುಲಕೇಶಿ ಜೊತೆಗೆ ಹೋರಾಟ ಸಂಭವಿಸುತ್ತೆ. ಆ ಹೋರಾಟದ ಹಿನ್ನೆಲೆಯಲ್ಲಿ ಪಲ್ಲವ ಮತ್ತು ಚಾಲುಕ್ಯ ರಿಲೇಷನ್ ಅಂತ ಕರಿತೀವಿ ನಾವು, ಯುದ್ಧದ ಹಿನ್ನೆಲೆಯಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ನಾವಿಲ್ಲಿ ಗಮನಿಸ್ತೀವಿ ಅಂತ. ಹಾಗೆ ಈ ಚೋಳಾಸ್, ಆ ಚೋಳರಲ್ಲಿ ರಾಜರಾಜ ಚೋಳ, ರಾಜೇಂದ್ರ ಚೋಳ, ಇವರ ರಾಜಕೀಯ ಇತಿಹಾಸವನ್ನು ಗಮನಿಸ್ತೀವಿ. ಅದ್ರ ಜೊತೆಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಲೋಕಲ್ ಸೆಲ್ಫ್ ಗವರ್ಮೆಂಟ್. ಬಹುಶಃ ಭಾರತದ ಇತಿಹಾಸದಲ್ಲಿಯೇ ಗ್ರಾಮೀಣ ಆಡಳಿತ ಪದ್ಧತಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವತಂತ್ರ ಕೊಟ್ಟ ರಾಜ್ಯ ಮನೆತನ ಅಂತ ಕರಿಬಹುದು. ಅಷ್ಟೇ ಅಲ್ಲ, ಈ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿವರಣೆಯನ್ನ ಉತ್ತರ ಮೇರೂರು ಶಾಸನದಲ್ಲಿ ಗಮನಿಸಲಿಕ್ಕೆ ಅವಕಾಶವಿದೆ. ಅದ್ಭುತವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಇದು. ಒಂದು ವೇಳೆ ಇದೇ ಸಿಸ್ಟಮ್ ಅನ್ನು ನಾವೇನಾದ್ರು ಇವತ್ತಿಗೂ ಅಳವಡಿಸಿಕೊಂಡ್ರೆ ಇವತ್ತಿನ ಈ ಏನು ಅನಿಷ್ಟ ಸಂಪ್ರದಾಯಗಳು ರಾಜಕೀಯವಾಗಿ ನಡೀತಾವಲ್ಲ, ಅವು ಯಾವುವು ನಡೆಯೋದಕ್ಕೆ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಮಾನವೀಯ ಮೌಲ್ಯಗಳನ್ನು ಹೊಂದಿರುವಂತಹ ರಾಜಕೀಯ ಆಯ್ಕೆಯನ್ನು ನಾವು ಕಾಣ್ತೀವಿ. ಹಾಗೆ ಒಂದ್ಸರಿ ಆಯ್ಕೆ ಆದವನು ಮತ್ತೊಂದ್ಸರಿ ಆಯ್ಕೆ ಆಗಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಕಾಣ್ತೀವಿ. ಹಾಗೆ 35-70 ವರ್ಷದ ವಯಸ್ಕರು ಮಾತ್ರ ಇಲ್ಲಿ ರಾಜಕೀಯ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನೂ ಅನೇಕ ಅಂಶಗಳನ್ನ ನಾವು ಕಾಣ್ತೀವಿ. ಅಂದ್ರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಚುನಾವಣಾ ಪದ್ಧತಿಯ ಮೂಲಕ ಆಯ್ಕೆ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂಥ ಆಡಳಿತದ ಮೂಲಕ ಪ್ರಗತಿಪರವಾಗಿರ್ತಕ್ಕಂಥ ಜೀವನನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಸಾಕ್ಷಾಧಾರವಾಗಿರ್ತಕ್ಕಂಥ ಹಂತ ಅಂದ್ರೆ ಈ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಗ್ರಾಮಗಳ ಸ್ವಾಯತ್ತತೆ ಅಂತ ಕರಿತಾನೆ. ಇಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಕಾಲಕ್ಕೂ ಇಂಟರ್ಫಿಯರ್ ಆಗಲ್ಲ ಅಂತ ಅದ್ಭುತವಾಗಿರ್ತಕ್ಕಂಥ ಗ್ರಾಮಾಡಳಿತದ ವಿವರಣೆಯನ್ನ ನಾವು ಚೋಳರ ಕಾಲದಲ್ಲಿ ಕಾಣಲಿಕ್ಕೆ ಅವಕಾಶವಾಗುತ್ತೆ. ಇದು ನಮ್ಮ ಭಾರತ ಇತಿಹಾಸಕ್ಕೆ ಒಂದು ಮಾಡೆಲ್ ಅಂತ ನಾವು ಕರಿಬಹುದು. ಅಂತ ಅದ್ಭುತವಾಗಿರ್ತಕ್ಕಂಥ ಗ್ರಾಮಾಡಳಿತದ ಇತಿಹಾಸವನ್ನ ನಿಮಗೆ ಇಲ್ಲಿ ಪರಿಚಯಿಸಿ ಕೊಡಲಾಗುತ್ತದೆ. ಸೀದಲ್ಲಿ ರಿಲಿಜನ್, ಲಿಟರೇಚರ್, ಫ್ಯೂಚರ್ ಆಫ್ ದ್ರಾವಿಡಿಯನ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಧಾರ್ಮಿಕವಾಗಿ ಆಗಿರ್ತಕ್ಕಂಥ ಬದಲಾವಣೆಗಳು, ಸಾಹಿತ್ಯಿಕವಾಗಿ ಆಗಿರ್ತಕ್ಕಂಥ ಬದಲಾವಣೆಗಳು ಮತ್ತು ದಕ್ಷಿಣ ಭಾರತ ಶೈಲಿಯಲ್ಲಿ ದಕ್ಷಿಣದ ದೊರೆಗಳು ನಿರ್ಮಾಣ ಮಾಡಿರುವಂತ ಕಲೆ ಮತ್ತು ವಾಸ್ತುಶಿಲ್ಪದ ಚಟುವಟಿಕೆಗಳನ್ನ ಗಮನಿಸ್ತೀವಿ. ಹಾಗೆ ಗ್ರೋತ್ ಆಫ್ ಪಲ್ಲವ ಅಂಡ್ ಚೋಳಾಸ್. ಸೊ ಈ ಇಬ್ಬರು ಕಾಲಘಟ್ಟದ ಅವಧಿಯಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಿದೆ. ಸುಮಾರು 20 ತಾಸುಗಳ ಅವಧಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಯನ್ನು ನಾವು ಗಮನಿಸ್ತೀವಿ ಅಂತ. ಹಾಗೆ ಘಟಕ 4ರಲ್ಲಿ ಎಕ್ಸ್ಪೆನ್ಷನ್ ಆಫ್ ದಿ ಎಂಪೈರ್ಸ್. ಸೊ ಬೇರೆಯವರ ದಾಳಿಗಳು ಸಂಭವಿಸತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಭಾರತದ ಮೇಲೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಯನ್ನ ಸುಮಾರು 15 ತಾಸುಗಳ ಅವಧಿಯಲ್ಲಿ ಗಮನಿಸ್ತೇವೆ. ಅಂದ್ರೆ ಭಾರತದ ಇತಿಹಾಸ ಅಂದ್ರೆ ಭಾರತೀಯರೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಇತಿಹಾಸ ಕೊನೆಗೊಂಡು ವಿದೇಶಿಯರ ಇತಿಹಾಸ ಭಾರತದ ಮೇಲೆ ಪ್ರಭಾವ ಬೀರುವಂತ ಆರಂಭದ ಲಕ್ಷಣಗಳನ್ನ ನಾವು ಈ ಕಾಲಘಟ್ಟದಲ್ಲಿ ಕಾಣ್ತೇವೆ. ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಗಮನಿಸಬೇಕಾಗಿದ್ದು ಮುಸ್ಲಿಂ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆ, ಅದರ ಪ್ರಾರಂಭದ ಹಂತ ಇದು ಅಂತ. ಸೊ ಅದರಲ್ಲಿ ಅರಬ್ ಇನ್ವೇಷನ್, ಭಾರತದ ಮೇಲೆ ಅರಬರ ದಾಳಿಗಳು, ಅದು ಯಾಕೆ, ಹೇಗೆ, ಎಲ್ಲಿ, ಎಲ್ಲ ವಿವರಣೆಯನ್ನು ಕಾಣ್ತೀವಿ. ಅದರಲ್ಲಿ ಪ್ರಮುಖನಾಗಿರ್ತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಬಿನ್ ಕಾಸಿಮ. ಅಂದ್ರೆ ಮೊಹಮ್ಮದ್ ಬಿನ್ ಕಾಸಿಮನ ಭಾರತದ ಮೇಲಿನ ಅಥವಾ ಪರ್ಟಿಕ್ಯುಲರ್ ನಾವು ಸಿಂಧದ ಮೇಲಿನ ದಾಳಿಗಳು ಅಂತ ಕರಿತೀವಿ. ಸೊ ಭಾರತದ ಎಂಟ್ರಿ ಆಗಿರ್ತಕ್ಕಂಥ ಸಿಂಧ ಪ್ರಾಂತದಲ್ಲಿ ದಾಳಿ ಮಾಡಿ ಮುಂದೆ ಭಾರತವನ್ನ ಪ್ರವೇಶಿಸಿ ಇಡೀ ಭಾರತವೇ ಮುಸ್ಲಿಂ ಪ್ರಭುತ್ವಕ್ಕೆ ಒಳಪಡ್ತಕ್ಕಂಥ ಹಂತವನ್ನು ನಾವು ಗಮನಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ. ಸೊ ನಂತರದ ಅವಧಿಯಲ್ಲಿ ಮೊಹಮ್ಮದ್ ಗಜನಿ ಮತ್ತು ಮೊಹಮ್ಮದ್ ಗೋರಿ ಇವರಿಬ್ಬರ ದಾಳಿಗಳ ಮೂಲಕ ಭಾರತದ ಅನೇಕ ಪ್ರದೇಶಗಳು ಇವರ ಆಡಳಿತಕ್ಕೆ ಒಳಪಡುತ್ತವೆ. ಪರ್ಟಿಕ್ಯುಲರ್ಲಿ ಗಜನಿ ಮೊಹಮ್ಮದನ ಕಾಲಕ್ಕೆ 17 ಸಾರಿ ಭಾರತದ ಮೇಲೆ ದಾಳಿಗಳು ಸಂಭವಿಸಿ ಭಾರತ ರಾಜಕೀಯವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ದುರ್ಬಲವಾಗುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಭಾರತದ ಸಂಪತ್ತನ್ನ ಲೂಟಿ ಮಾಡ್ತಾನೆ, ಅನೇಕ ದೇವಾಲಯಗಳನ್ನು ಹಾಳು ಮಾಡ್ತಾನೆ, ಅನೇಕ ಜನತೆಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ತಾನೆ. ಸೊ ದುರ್ಬಲಗೊಂಡಿರ್ತಕ್ಕಂಥ ಭಾರತದ ಮೇಲೆ ಗೋರಿ ಮೊಹಮ್ಮದ ದಾಳಿ ಮಾಡುವುದರ ಮೂಲಕ ಭಾರತದಲ್ಲಿ ಶಾಶ್ವತ ನೆಲೆಗೆ ಅವಕಾಶ ಮಾಡಿಕೊಡ್ತಾನೆ.
ಸೊ ಭಾರತದ ಇತಿಹಾಸದಲ್ಲಿ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣೀಭೂತನಾಗಿರ್ತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಗೋರಿ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಯನ್ನು ಗಮನಿಸ್ತೀವಿ. ಸೊ ಇವರ ದಾಳಿಗಳು ಹೇಗೆ ನಡೆದವು, ಆ ದಾಳಿ ಗತಿ ಹೇಗಿತ್ತು, ಎಲ್ಲೆಲ್ಲಿ ದಾಳಿಗಳದು, ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು. ಸೊ ಭಾರತದ ಇತಿಹಾಸದ ಮೇಲೆ ಇವರಿಬ್ಬರ ದಾಳಿಯ ಮೂಲಕ ಅಥವಾ ಟೋಟಲ್ ಆಗಿ ಈ ಮೂವರು ದಾಳಿಗಳ ಮೂಲಕ ಆಗಿರ್ತಕ್ಕಂಥ ಬದಲಾವಣೆಗಳೇನು ಎಂಬುದನ್ನು ನಾವಲ್ಲಿ ಗಮನಿಸ್ತೀವಿ. ಒಟ್ಟಾರೆ ಘಟಕ 4 ಅತ್ಯುತ್ತ ಭಾರತ ಇತಿಹಾಸದಲ್ಲಿ ಒಂದು ಕೆಟ್ಟದಾಗಿರ್ತಕ್ಕಂಥ ಅವಧಿ, ಹೊರಗಿನವರು ಭಾರತದ ಮೇಲೆ ದಾಳಿ ಮಾಡತಕ್ಕಂಥ ಸಂದರ್ಭ. ಆ ಸಂದರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಭಾರತೀಯರ ಲೋಪದೋಷಗಳನ್ನು ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟ ಇದು. ಹಾಗೆ ಸಿ ಇಂಡಿಯನ್ ಫಿಲಾಸಫಿ, ಭಾರತೀಯ ತತ್ವಜ್ಞಾನ. ಆ ತತ್ವಜ್ಞಾನ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿತ್ತು ಅನ್ನೋದಕ್ಕೆ ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಹಾಗೆ ನಂತರದಲ್ಲಿ ಶ್ರೀ ಬಸವೇಶ್ವರರು, ಅಕ್ಕಮಹಾದೇವಿ ಮತ್ತು ಇತರೆ ವಚನಕಾರರು ಸಮಾಜವನ್ನ ಸುಧಾರಿಸಲು ಮಾಡಿರ್ತಕ್ಕಂಥ ಪ್ರಯತ್ನ ಅಥವಾ ವಚನಗಳ ಮೂಲಕ ಜನತೆಗೆ ಯಾವ ರೀತಿ ಆಗಿರ್ತಕ್ಕಂಥ ಬೋಧನೆ ಮಾಡಿದ್ರು ಅಥವಾ ಯಾವ ರೀತಿ ಆಗಿರ್ತಕ್ಕಂಥ ತಿಳುವಳಿಕೆಯನ್ನು ನೀಡಿದ್ರು ಅನ್ನೋದನ್ನ ಈ ಕಾಲಘಟ್ಟದಲ್ಲಿ ನಾವು ಗಮನಿಸ್ತೀವಿ. ಹಾಗೆ ಘಟಕ 5 ಮ್ಯಾಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಸೊ ಈಗ ಈಗಾಗಲೇ ಮೊದಲನೇ ಹಂತದಲ್ಲಿ ಗಮನಿಸಿದ್ರಿ, ಒಂದು ಮ್ಯಾಪ್ ಕ್ವಶನ್ ಇರುತ್ತೆ. ಆ ಮ್ಯಾಪ್ ಕ್ವಶನ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಪ್ರದೇಶದ ಸಾಮ್ರಾಜ್ಯವನ್ನ ವಿಸ್ತರಿಸತಕ್ಕಂಥ ಬಾರ್ಡರ್ ರೇಖೆಯನ್ನು ಗುರುತಿಸಿ ಅಲ್ಲಿ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಗಳನ್ನು ಗುರುತಿಸಿ ಅದರ ಬಗ್ಗೆ ವಿವರಣೆಯನ್ನ ನೀಡುವಂತಾದ್ರೆ ಮ್ಯಾಪ್ ಬಗ್ಗೆ ಪರಿಚಯ ಇರಲಿ ಅನ್ನೋ ದೃಷ್ಟಿಕೋನಕ ಈ ಮ್ಯಾಪ್ ಕ್ವಶನ್ ಅನ್ನ ಕಂಪಲ್ಸರಿ ಆಗಿ ಇಡಲಾಗಿದೆ. ಸೊ ಹಾಗೆ ಈ ಅವಧಿಯಲ್ಲಿ ನೀವು ಗಮನಿಸಿದೇನು, ಒಂದು ಮಾರ್ಕ್ ದಿ ಎಂಪೈರ್ ಆಫ್ ಸಮುದ್ರಗುಪ್ತ, ಸಮುದ್ರಗುಪ್ತ ಗೆದ್ದುಕೊಂಡ ಅಥವಾ ವಿಸ್ತರಿಸಿದ ಸಾಮ್ರಾಜ್ಯವನ್ನ ಗುರುತಿಸಿರಿ ಅಂಡ್ ರೈಟ್ ಎ ನೋಟ್ ಆನ್ ಇಟ್. ಹಾಗೂ ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಗಳ ಕುರಿತು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನ ನೀಡಿರಿ. ಅದ್ರ ಜೊತೆಗೆ ಇನ್ನೊಂದು ನಾವು ಗಮನಿಸಿದ್ವಿ, ಚಾಲುಕ್ಯನ್ ಎಂಪೈರ್ ಅಂಡರ್ ಪುಲಿಕೇಶಿ ಸೆಕೆಂಡ್, ಎರಡನೆಯ ಪುಲಿಕೇಶಿ ಕಾಲಘಟ್ಟದಲ್ಲಿನ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಅಥವಾ ಅವನು ಗೆದ್ದುಕೊಂಡಿರ್ತಕ್ಕಂಥ ಸಾಮ್ರಾಜ್ಯವನ್ನ ಗುರುತಿಸಿ ಆ ಪ್ಲೇಸ್ಗಳ ಬಗ್ಗೆ ವಿವರಣೆಯನ್ನ ನೀಡಿ. ಸೊ ಹೀಗೆ ಮ್ಯಾಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ 5 ತಾಸುಗಳ ಅವಧಿಯಲ್ಲಿ ಈ ಇಬ್ಬರು ರಾಜಮಂತ್ರಿಗೆ ಸಂಬಂಧಿಸಿದ ವಿವರಣೆಯನ್ನು ಗಮನಿಸಿದೆ. ಒಟ್ಟಾರೆಯಾಗಿ ಈ ಕಾಲಘಟ್ಟದಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ 2ನೇ ಹಂತ ಅಥವಾ ಪ್ರಾಚೀನ ಭಾರತದ ಇತಿಹಾಸದ ಕೊನೆಯ ಹಂತ ಅಥವಾ ಸೆಕೆಂಡ್ ಸೆಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪಠ್ಯಕ್ರಮ ವಿಶ್ವವಿದ್ಯಾಲಯದ ಆದೇಶದವರೆಗೆ ನಾವು ಓದಬೇಕಾಗುತ್ತೆ. ಇದಕ್ಕನುಗುಣವಾಗಿ ನಾವು ತಯಾರಾಗಬೇಕಾಗುತ್ತೆ. ಆ ತಯಾರಿ ಪರೀಕ್ಷಾ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ. ಒಟ್ಟಾರೆ ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಠ್ಯಕ್ರಮ ಇದು. ಅದರ ಜೊತೆಗೆ ಒಳಗಡೆ ಸಾಕಷ್ಟು ವಿವರಣೆಗಳಿರ್ತವೆ. ಮೇಲ್ನೋಟಕ್ಕೆ ಸಂಕ್ಷಿಪ್ತವಾಗಿ ಕಾಣಬಹುದು, ಆದ್ರೆ ಒಳಗಡೆ ಹೋದಾಗೆಲ್ಲ ಬೇಕಾದಷ್ಟು ಆಳವಾಗಿರ್ತಕ್ಕಂಥ ಅಧ್ಯಯನಕ್ಕೆ ಅವಕಾಶವಾಗಿರ್ತಕ್ಕಂಥ ವಿಷಯಗಳು. ನಾವೆಷ್ಟು ಆಳವಾಗಿ ಅಧ್ಯಯನ ಮಾಡ್ತೋ ಅಷ್ಟು ಆಳವಾಗಿರ್ತಕ್ಕಂಥ ವಿವರಣೆ ನಮ್ಮ ತಲೆಗೆ ಬರುತ್ತೆ. ಸೊ ಹಾಗಾಗಿ ನಮ್ಮ ಶಕ್ತಿಗನುಸಾರವಾಗಿ ವಿಷಯ ಎಷ್ಟನ್ನ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆ ನಾವಿಲ್ಲಿ ವಿಷಯವನ್ನ ಗಮನಿಸೋದಕ್ಕೆ, ಮನನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಒಟ್ಟಾರೆಯಾಗಿ ನಿಮ್ಮ ಸಹಕಾರದ ಮೂಲಕ ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ವಿವರಣೆಯನ್ನ ನಾನು ಕೊಡ್ತಾ ಹೋಗ್ತೀನಿ, ನೀವು ತಿಳ್ಕೊಳ್ತಾಗಿ. ಒಂದು ಇಲ್ಲಿ ಬೆನ್ಬಿಟ್ಟು ನಿಮ್ಗಂತಂದ್ರೆ ನಾನು ಮಾಡಿರ್ತಕ್ಕಂಥ ಉಪನ್ಯಾಸವನ್ನ ನೀವು ಮತ್ತೆ ಮತ್ತೆ ಕೇಳಲಿಕ್ಕೆ ಅವಕಾಶ ಇದೆ. ನಿಮಗೆ ಕನ್ಫರ್ಮ್ ಆಗೋರು ಕೇಳಲಿಕ್ಕೆ ಅವಕಾಶ ಇದೆ. ಏನಾದರೂ ತೊಂದರೆ ಆಗಿದ್ರೆ ಪ್ರಶ್ನೆಗಳ ಮೂಲಕ ನೀವು ಕೇಳಲಿಕ್ಕೆ ಅವಕಾಶ ಇದೆ. ಅದನ್ನು ಮುಂದಿನ ಕ್ಲಾಸಿನಲ್ಲಿ ನಾನು ಆ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಅದರ ನಂತರ ಮುಂದಿನ ಕ್ಲಾಸನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಹೀಗಾಗಿ ಈ ನಿರಂತರವಾಗಿರ್ತಕ್ಕಂಥ ಓದುವಿಕೆಯ ಮೂಲಕ ಅಥವಾ ಕಲಿಕೆಯ ಮೂಲಕ ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳೋಣ ಅಂತಕ್ಕಂಥ ವಿಚಾರನ ತಮ್ಮ ಮುಂದೆ ಇಡ್ತಾ ಇವತ್ತಿನ ಈ ಪಾಠಕ್ರಮಕ್ಕೆ ಮುಕ್ತಾಯ ಹೇಳ್ತೀನಿ. ನಮಸ್ಕಾರಗಳು.